ನಮಸ್ಕಾರ. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ತಿಳಿಸುವ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಸರಿ, ತಡ ಮಾಡೋದ್ಬೇಡ, ನೇರವಾಣಿ ಈ ಐತಿಹಾಸಿಕ ಪಯಣಕ್ಕೆ ಧುಮುಕೋಣ ಬನ್ನಿ. ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ಹಂತಗಳ ಮೂಲಕ ಸಾಗಲಿದ್ದೇವೆ. ಅವರ ಬಾಲ್ಯ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ನಾಯಕತ್ವ, ಭಾರತದ ಏಕೀಕರಣ, ಸಂವಿಧಾನ ಮತ್ತು ಆಡಳಿತದಲ್ಲಿ ಅವರ ಪಾತ್ರ, ಹಾಗೂ ಕೊನೆಯದಾಗಿ ಜಗತ್ಪ್ರಸಿದ್ಧ ಏಕತೆಯ ಪ್ರತಿಮೆ. ಸರ್ದಾರ್ ಪಟೇಲರ ಸಂಪೂರ್ಣ ಜೀವನವನ್ನು ಅರಿಯಲು ಇದು ನಮಗೆ ಅದ್ಭುತವಾದ ಮಾರ್ಗದರ್ಶಿಯಾಗಿದೆ. ಮೊದಲಿಗೆ ಅವರ ಬಾಲ್ಯ ಮತ್ತು ಆರಂಭಿಕ ಜೀವನದತ್ತ ಗಮನ ಹರಿಸೋಣ. ಉಕ್ಕಿನ ಮನುಷ್ಯನ ಬೇರುಗಳು ಎಲ್ಲಿದ್ದವು ಅಂತ ನೋಡೋದಾದ್ರೆ, ಅವರ ರೈತಾಪಿ ಹಿನ್ನೆಲೆ ಅವರ ಪ್ರಪಂಚದ ದೃಷ್ಟಿಕೋನವನ್ನು ಮತ್ತು ಅವರ ಅಗಾಧವಾದ ಕಾರ್ಯನಿಷ್ಠೆಯನ್ನು ಹೇಗೆ ರೂಪಿಸಿತು ಅನ್ನೋದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಈಗ ಈ ಬೃಹತ್ ಜೀವನ ಪಯಣ ಹೇಗಿತ್ತು ಅಂತ ಒಂದೇ ನೋಟದಲ್ಲಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. 1875ರಲ್ಲಿ ನಾಡಿಯಾಡ್ನಲ್ಲಿ ಅವರ ಜನನದಿಂದ ಹಿಡಿದು 1918ರ ಖೇಡಾ ಸತ್ಯಾಗ್ರಹ, 1928ರ ಐತಿಹಾಸಿಕ ಬಾರ್ಡೋಲಿ ಸತ್ಯಾಗ್ರಹ, 1947ರಲ್ಲಿ ಸ್ವತಂತ್ರ ಭಾರತದ ಮೊದಲ ಉಪಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮತ್ತು 1950ರಲ್ಲಿ ಅವರ ನಿಧನ. ಇದು ಅವರ ಇಡೀ ಸಾಧನೆಯ ಒಂದು ಅದ್ಭುತ ಕಿರುನೋಟ. ಅಕ್ಟೋಬರ್ 31, 1875ರಂದು ಗುಜರಾತ್ನ ಕೃಷಿಕ ದಂಪತಿಗಳಾದ ಜವೇರಭಾಯ್ ಮತ್ತು ಲಾಡಾಬಾಯ್ ಅವರ ಮಗನಾಗಿ ಜನಿಸಿದ ಪಟೇಲರು ಮುಂದೆ ಲಂಡನ್ನಲ್ಲಿ ಪ್ರತಿಷ್ಠಿತ ಬ್ಯಾರಿಸ್ಟರ್ ಪದವಿ ಪಡೆದರು. ಆದರೆ ಗೊತ್ತಾ, ಇಷ್ಟೆಲ್ಲ ಓದಿದ್ರೂ ಸಹ ತಾವು ರೈತರೊಂದಿಗೆ ಹೊಲ ಉಳುತ್ತಾ ದನಕಾಯ್ತಾ ಬೆಳೆದಿದ್ರಿಂದ ಕೃಷಿಯೇ ತಮ್ಮ ನಿಜವಾದ ಸಂಸ್ಕೃತಿ ಅಂತ ಅವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಬಾಲ್ಯದಲ್ಲಿ ಅವರು ಕೇಳ್ತಾ ಇದ್ದ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಅವರ ವ್ಯಕ್ತಿತ್ವದ ಮೇಲೆ ಅಸಾಧ್ಯವಾದ ಪ್ರಭಾವ ಬೀರಿದ್ವು. ಬನ್ನಿ, ಈಗ ಅವರ ಜೀವನದ ಮತ್ತೊಂದು ಅತ್ಯಂತ ಪ್ರಮುಖ ಘಟ್ಟವನ್ನು ನೋಡೋಣ. ಅದೇ ಸ್ವಾತಂತ್ರ್ಯ ಹೋರಾಟದ ನಾಯಕನಾಗಿ ಮತ್ತು ಸರ್ದಾರ್ ಅನ್ನೋ ಬಿರುದು ಗಳಿಸಿದ ಹಂತ. ಒಬ್ಬ ಯಶಸ್ವಿ ವಕೀಲ ಹೇಗೆ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಯ ಮುಂಚೂಣಿಗೆ ಬಂದು ನಿಂತರು ಅನ್ನೋದು ಮೈಜುಮ್ಮನಿಸುವಂತಿದೆ. ಅವರ ನಾಯಕತ್ವ ಹೇಗೆ ಬೆಳೆಯಿತು ಅನ್ನೋದನ್ನ ನಾವಿಲ್ಲಿ ಹಂತ ಹಂತವಾಗಿ ನೋಡಬಹುದು. ವಕೀಲರಾಗಿದ್ದವರು 1918ರಲ್ಲಿ ಖೇಡಾದ ರೈತ ನಾಯಕರಾಗ್ತಾರೆ. ಅದಾದ್ಮೇಲೆ 1924ರಲ್ಲಿ ಅಹಮದಾಬಾದ್ ಮುನ್ಸಿಪಾಲ್ ಅಧ್ಯಕ್ಷರಾಗಿದ್ದಾಗ ಸ್ವತಃ ತಾವೇ ಪೊರಕೆ ಹಿಡಿದು ಹರಿಜನರ ಕೇರಿಯನ್ನು ಸ್ವಚ್ಛಗೊಳಿಸಿದರು. ಇದು ಅವರ ನೇರ ಮತ್ತು ಎಂಥದ್ದೇ ಕೆಲಸಕ್ಕೂ ಸೈ ಎನ್ನುವ ಪ್ರಾಯೋಗಿಕ ಕಾರ್ಯವೈಖರಿಯನ್ನು ಎತ್ತಿ ತೋರಿಸುತ್ತದೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಅತಿ ಮುಖ್ಯವಾದ ಅಂಶ ಅಂದರೆ 1928ರ ಬಾರ್ಡೋಲಿ ಸತ್ಯಾಗ್ರಹ. ಬ್ರಿಟಿಷರ ವಿಪರೀತ ಕಂದಾಯದ ವಿರುದ್ಧ ರೈತರನ್ನು ಒಗ್ಗೂಡಿಸಿ ಅವರು ಹೋರಾಡಿದ ಪರಿ ಅವರ ಅಸಾಧಾರಣ ಸಂಘಟನಾ ಕೌಶಲ್ಯವನ್ನು ಇಡೀ ಜಗತ್ತಿಗೆ ಪರಿಚಯಿಸಿತು. ಅವರ ಈ ಅದಮ್ಯ ಧೈರ್ಯವನ್ನು ನೋಡಿಯೇ ಜನರು ಅವರಿಗೆ ಸರ್ದಾರ್ ಅಂದ್ರೆ ನಾಯಕ ಅಥವಾ ಮುಖ್ಯಸ್ಥ ಅನ್ನೋ ಬಿರುದನ್ನು ಪ್ರೀತಿಯಿಂದ ನೀಡಿತು. ಈಗ ಒಂದು ಕ್ಷಣ ನಾವೆಲ್ಲರೂ ಯೋಚಿಸೋಣ. ಸ್ವತಂತ್ರವಾಗಿರಬೇಕು ಅಂತ ಬಯಸುವ ಬರೋಬ್ಬರಿ 560 ವಿಭಿನ್ನ ಸಂಸ್ಥಾನಗಳಾಗಿ ಹರಿದು ಹಂಚೋಗಿರೋ ಒಂದು ದೊಡ್ಡ ದೇಶವನ್ನ ಒಗ್ಗೂಡಿಸುವುದು ಹೇಗೆ? ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಅಸಾಧ್ಯ ಅಲ್ವಾ? ಖಂಡಿತ, ಇದೇ ನಮ್ಮ ಮುಂದಿನ ಅಧ್ಯಾಯ. ಭಾರತದ ಏಕೀಕರಣ, ಒಂದು ರಕ್ತರಹಿತ ಕ್ರಾಂತಿ. ಸ್ವತಂತ್ರ ಭಾರತದ ಮೊದಲ ಉಪಪ್ರಧಾನಿ ಮತ್ತು ಗೃಹ ಸಚಿವರಾಗಿ ಅವರು ಮಾಡಿದ ಈ ಅಪ್ರತಿಮ ಸಾಧನೆಯನ್ನೇ ಅವರ ಜೀವನದ ಅತ್ಯುನ್ನತ ಕೃತಿ ಅಂತ ಹೇಳ್ಬೋದು. ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಏನಪ್ಪಾ ಅಂದ್ರೆ ಆ ಸಮಸ್ಯೆಯ ಬೃಹತ್ ಆಕಾರ. ನಮ್ಮ ಭಾರತ ಕೇವಲ 17 ಬ್ರಿಟಿಷ್ ಪ್ರಾಂತ್ಯಗಳನ್ನು ಮಾತ್ರ ಹೊಂದಿರಲಿಲ್ಲ. ಬದಲಿಗೆ 560ಕ್ಕೂ ಹೆಚ್ಚು ಸ್ವತಂತ್ರ ಸಂಸ್ಥಾನಗಳನ್ನು ಹೊಂದಿತ್ತು. ಪ್ರತಿಯೊಂದು ಸಂಸ್ಥಾನಕ್ಕೂ ಭಾರತಕ್ಕೆ ಸೇರುವ, ಪಾಕಿಸ್ತಾನಕ್ಕೆ ಸೇರುವ ಇಲ್ಲವೇ ಸ್ವತಂತ್ರವಾಗಿ ಉಳಿಯುವ ಆಯ್ಕೆಯನ್ನು ಬ್ರಿಟಿಷರು ನೀಡಿದ್ರು. ಅಂದ್ರೆ ನಮ್ಮ ದೇಶದ 2/3 ಭಾಗ 100 ತುಂಡುಗಳಾಗಿ ಒಡೆದು ಹೋಗೋ ದೊಡ್ಡ ಅಪಾಯವಿತ್ತು. ಆದರೆ ಇಂಥ ಒಂದು ಗೊಂದಲದ ಸಮಯದಲ್ಲಿ ಸರ್ದಾರ್ ಪಟೇಲರು ಒಂದು ಬಂಡೆಯಂತೆ ನಿಂತರು. ತಮ್ಮ ರಾಜತಾಂತ್ರಿಕ ಕೌಶಲ್ಯ, ಅಚಲ ಸಂಕಲ್ಪ ಮತ್ತು ಅದ್ಭುತ ದೂರದೃಷ್ಟಿಯಿಂದ 560ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸೇ ಬಿಟ್ರು. ಯಾವುದೇ ರಕ್ತಪಾತವಿಲ್ಲದೆ ನಡೆದ ಈ ರಕ್ತರಹಿತ ಕ್ರಾಂತಿ ದೇಶ ಸಂಪೂರ್ಣ ಅರಾಜಕತೆಗೆ ಜಾರದಂತೆ ಕಾಪಾಡಿತು. ಅವರ ಆ ಉಕ್ಕಿನ ಇಚ್ಛಾಶಕ್ತಿ ರಾಷ್ಟ್ರೀಯ ಏಕತೆಯನ್ನು ಹೇಗೆ ಬೆಸೆದಿದೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗ ಮುಂದಿನ ಭಾಗದ ಕಡೆಗೆ ಬರೋಣ. ಸಂವಿಧಾನ ಮತ್ತು ಆಡಳಿತ, ಗಣರಾಜ್ಯದ ರಚನೆ. ಸಂವಿಧಾನ ರಚನಾ ಸಭೆಯಲ್ಲಿ ಹೊಸ ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ತೆರೆ ಹಿಂದೆ ಅವರು ವಹಿಸಿದ ಪಾತ್ರ ಬಹಳ ಮುಖ್ಯವಾದದ್ದು. ಸಲಹಾ ಸಮಿತಿಯ ಚರ್ಚೆಗಳಲ್ಲಿ ಅವರು ನೀಡಿದ ಒಂದು ಅದ್ಭುತ ಹೇಳಿಕೆ ಇಲ್ಲಿದೆ. ಇಲ್ಲಿ ನಾವೊಂದು ರಾಷ್ಟ್ರವನ್ನ ನಿರ್ಮಿಸುತ್ತಿದ್ದೇವೆ, ದಯವಿಟ್ಟು ಎಲ್ಲವನ್ನೂ ಮರೆತು ನಾವೆಲ್ಲರೂ ಒಂದೇ ರಾಷ್ಟ್ರವಾಗಿರೋಣ
ಅಂತ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು. ಭಾರತವು ಜಾತ್ಯತೀತವಾಗಿ ಒಗ್ಗೂಡಬೇಕಾದರೆ ಪ್ರತ್ಯೇಕ ಕೋಮು ಆಧಾರಿತ ಚುನಾವಣಾ ಕ್ಷೇತ್ರಗಳು ಇರಬಾರ್ದು ಅಂತ ಅವರು ಬಹಳ ಕಟ್ಟುನಿಟ್ಟಾಗಿ ವಾದಿಸಿದ್ರು ಅನ್ನೋದನ್ನು ಮೂಲಗಳು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತವೆ. ಮತ್ತು ಇದು ಅತ್ಯುತ್ತಮವಾಗಿ ವಿವರಿಸುತ್ತದೆ ನಾಗರಿಕ ಸೇವೆಗಳ ಬಗ್ಗೆ ಅವರಿಗಿದ್ದ ಅಗಾಧವಾದ ಗೌರವವನ್ನು. ದೇಶಭಕ್ತಿ ಮತ್ತು ಸಾಮರ್ಥ್ಯದ ದೃಷ್ಟಿಯಿಂದ ನಾಗರಿಕ ಸೇವಕರಿಗೆ ಬೇರೆ ಪರ್ಯಾಯವೇ ಇಲ್ಲ ಅಂತ ಅವರು ಬಲವಾಗಿ ನಂಬಿದ್ರು. ಪ್ರಜಾಪ್ರಭುತ್ವದಲ್ಲಿ ನಾಗರಿಕ ಸೇವಾ ಅಧಿಕಾರಿಗಳ ಪಾತ್ರವನ್ನು ಅವರು ಎಷ್ಟು ಪ್ರಬಲವಾಗಿ ಸಮರ್ಥಿಸಿಕೊಂಡ್ರು ಅಂದರೆ, ಇಂದಿಗೂ ಅವರನ್ನು IAS ಅಧಿಕಾರಿಗಳ ಪೋಷಕ ಸಂತ ಎಂದೇ ಕರೆಯಲಾಗ್ತದೆ. ನಾವಿಲ್ಲಿ ಸಂವಿಧಾನದ 311 ಮತ್ತು 314ನೇ ವಿಧಿಗಳನ್ನು ನೋಡ್ತಾ ಇದ್ದೀವಿ. ಅಖಿಲ ಭಾರತ ಸೇವೆಗಳ ಅಂದ್ರೆ IAS ಮತ್ತು IPS ಅಧಿಕಾರಿಗಳ ರಾಜಕೀಯ ಸ್ವಾತಂತ್ರ್ಯ ಮತ್ತು ಸವಲತ್ತುಗಳನ್ನು ರಕ್ಷಿಸಲು ಪಟೇಲರು ಈ ಸಾಂವಿಧಾನಿಕ ಖಾತ್ರಿಗಳನ್ನು ತಂದರು. ರಾಜಕೀಯವಾಗಿ ತಟಸ್ಥವಾಗಿರುವ ಒಂದು ಬಲಶಾಲಿ ಅಧಿಕಾರಶಾಹಿಯನ್ನು ಅವರು ಹೊಸದಾಗಿ ಒಗ್ಗೂಡಿದ ನಮ್ಮ ದೇಶವನ್ನು ಭದ್ರವಾಗಿ ಕಾಪಾಡುವ ಉಕ್ಕಿನ ಚೌಕಟ್ಟು ಅಂತಾನೆ ಭಾವಿಸಿದರು. ಬನ್ನಿ, ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಹೋಗೋಣ. ಏಕತೆಯ ಪ್ರತಿಮೆ ಒಂದು ಬೃಹತ್ ಪರಂಪರೆ. ಅವರ ಬೃಹತ್ ಐತಿಹಾಸಿಕ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುವ ಇಂದಿನ ಸ್ಮಾರಕದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಯೋಣ. ಇಲ್ಲಿನ ಗಾತ್ರದ ಹೋಲಿಕೆಯನ್ನು ನೀವೊಮ್ಮೆ ಗಮನಿಸಲೇಬೇಕು. ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ 90 ಮೀಟರ್ ಎತ್ತರದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತ ನಮ್ಮ ಈ ಏಕತೆಯ ಪ್ರತಿಮೆ ಬಹುತೇಕ ದುಪ್ಪಟ್ಟು ದೊಡ್ಡದಾಗಿದೆ. ಗುಜರಾತ್ನ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ಸುಂದರ ಹಿನ್ನೆಲೆಯಲ್ಲಿ ಈ ಪ್ರತಿಮೆ ಅತ್ಯಂತ ಭವ್ಯವಾಗಿ ಎದ್ದು ನಿಂತಿದೆ. 182. ಈ ಸಂಖ್ಯೆ ಪ್ರತಿಮೆಯ ಎತ್ತರವನ್ನು ಮೀಟರ್ಗಳಲ್ಲಿ ಸೂಚಿಸುತ್ತೆ. ನಿಮಗೊತ್ತಿರ್ಬೋದು, ಇದು ಪ್ರಸ್ತುತ ಇಡೀ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ. 1949ರಲ್ಲಿ ಪಟೇಲರು ಧೋತಿ ಧರಿಸಿ ನಿಂತಿದ್ದ ಒಂದು ನೈಜ ಛಾಯಾಚಿತ್ರವನ್ನು ಆಧರಿಸಿ 93 ವರ್ಷದ ಪ್ರಸಿದ್ಧ ಶಿಲ್ಪಿ ರಾಮ್ ವಿ ಸುತಾರ್ ಅವರು ಈ ಅದ್ಭುತವನ್ನು ವಿನ್ಯಾಸಗೊಳಿಸಿದ್ದಾರೆ. 33 ಅಂದ್ರೆ ಕೇವಲ 33 ತಿಂಗಳುಗಳು. ಹೌದು, ಕೇವಲ ಇಷ್ಟು ಅಲ್ಪಾವಧಿಯಲ್ಲಿ 3000ಕ್ಕೂ ಹೆಚ್ಚು ಕಾರ್ಮಿಕರು ಮತ್ತು 300 ಇಂಜಿನಿಯರ್ಗಳ ಬೃಹತ್ ತಂಡ ಹಗಲಿರುಳು ಶ್ರಮಿಸಿ ಈ ಇಂಜಿನಿಯರಿಂಗ್ ಅದ್ಭುತವನ್ನು ನಿರ್ಮಿಸಿದೆ. ಇಲ್ಲೊಂದು ಮತ್ತೊಂದು ಬೆರಗುಗೊಳಿಸುವ ಸಂಖ್ಯೆ ಇದೆ, 7000. ಪ್ರತಿಮೆಯ ಹೊರಮೈಯನ್ನು ನಿರ್ಮಿಸಲು 7000ಕ್ಕೂ ಹೆಚ್ಚು ಕಂಚಿನ ಫಲಕಗಳನ್ನು ಅತ್ಯಂತ ನಿಖರವಾಗಿ ಬೆಸುಗೆ ಹಾಕಲಾಗಿದೆ. ಇದು ಈ ನಿರ್ಮಾಣದ ಹಿಂದಿರುವ ಸೂಕ್ಷ್ಮತೆಯನ್ನು ಮತ್ತು ಕರಕುಶಲತೆಯನ್ನು ಎತ್ತಿ ತೋರಿಸುತ್ತದೆ. ನರ್ಮದಾ ನದಿಯ ನಡುವಿನ ದ್ವೀಪದಲ್ಲಿ ಇಂಥದ್ದೊಂದು ಕಟ್ಟಡ ನಿರ್ಮಾಣ ಮಾಡುವುದು ಸಣ್ಣ ಮಾತಲ್ಲ. ತಳಭಾಗದಲ್ಲಿ 25 ಜನರನ್ನು ಒಮ್ಮೆಗೆ ಒಯ್ಯಬಲ್ಲ 2 ಬೃಹತ್ ಲಿಫ್ಟ್ಗಳಿವೆ. 135 ಮೀಟರ್ ಎತ್ತರದಲ್ಲಿ ಭವ್ಯವಾದ ವೀಕ್ಷಣಾ ಗ್ಯಾಲರಿ ಇದೆ. ಇದು ಗಂಟೆಗೆ 220 ಕಿಲೋಮೀಟರ್ ವೇಗದ ಬಿರುಗಾಳಿಯನ್ನು ಮತ್ತು 6.5 ರಿಕ್ಟರ್ ಮಾಪಕದ ತೀವ್ರತೆಯ ಭೂಕಂಪವನ್ನು ತಡೆಕೊಳ್ಳಬಲ್ಲದು. ಅತಿ ವೇಗದ ಗಾಳಿಯನ್ನು ತಡೆಕೊಳ್ಳಲು ಮಾಸ್ ಡ್ಯಾಂಪರ್ಗಳು ಮತ್ತು ಒಂದಕ್ಕೊಂದು ಸೇರಿಕೊಳ್ಳುವ ಪ್ಯಾನಲ್ಗಳ ತಂತ್ರಜ್ಞಾನವನ್ನು ಇಲ್ಲಿ ಅದ್ಭುತವಾಗಿ ಬಳಸಲಾಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳೋಣ. ಒಬ್ಬ ಮನುಷ್ಯ ಹರಿದು ಹಂಚಿಹೋಗಿದ್ದ 560 ಸಂಸ್ಥಾನಗಳನ್ನು ಒಗ್ಗೂಡಿಸಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವನ್ನು ನಿರ್ಮಿಸಲು ಸಾಧ್ಯವಾದರೆ, ಇಂದು ನಾವೆಲ್ಲರೂ ಒಗ್ಗೂಡಿದರೆ ಇನ್ನೆಂತಹ ಅಸಾಧ್ಯವಾದ ಸಾಧನೆಗಳನ್ನು ಮಾಡಲು ಸಾಧ್ಯವಿಲ್ಲ ಹೇಳಿ? ಈ ಒಂದು ಅದ್ಭುತ ಸ್ಫೂರ್ತಿದಾಯಕ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಾರತದ ಈ ಮಹಾನ್ ಶಿಲ್ಪಿಯ ಬಗೆಗಿನ ಇಂದಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಿಮ್ಮ ಈ ಕಲಿಯುವ ಉತ್ಸಾಹ ಹೀಗೆಯೇ ಮುಂದುವರಿಯಲಿ. ನಮಸ್ಕಾರ.